ಎಲ್ರಿಗೂ ನಮಸ್ಕಾರ. ನಾನು ಕಲಾ. ಇವತ್ತಿನ ವಿಡಿಯೋದಲ್ಲಿ ಮಸಾಲೆ ಪುರಿನ ಮಾಡ್ತಾಯಿದ್ದೀನಿ. ಮಸಾಲೆ ಪುರಿ ಅಂದಿದ ತಕ್ಷಣ ಯಾರಿಗೆ ತಾನೇ ಬಾಯಲ್ಲಿ ನೀರು ಬರೋದಿಲ್ಲ ಹೇಳಿ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬ ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಈಸಿಯಾಗಿ ಮನೇಲಿ ಮಾಡ್ಕೊಬೋದು. ಒಂದು 1/4 kg ಬಟಾಣಿನ ಉಪಯೋಗಿಸ್ಕೊಂಡು ನಾವು ಒಂದು 30ರಿಂದ 40 ಪ್ಲೇಟ್ ಮಸಾಲನ ಮಾಡ್ಕೊಬೋದು. ಅಷ್ಟು ಚೆನ್ನಾಗಿರುತ್ತೆ ಮಸಾಲೆ ಪುರಿ. ಬೇಕಾಗಿರುವ ಸಾಮಗ್ರಿಗಳಂತೂ ತುಂಬ ಈಸಿಯಾಗಿ ಮನೇಲೇ ಸಿಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ನಿಮ್ಮ ಮನೇಲಿ ಈ ವಿಡಿಯೋ ನೋಡಾದ್ಮೇಲೆ ಟ್ರೈ ಮಾಡಿ ನೋಡಿ. ನಾವು ಹೊರಗಡೆ ಹೋಗೋದು ತಿನ್ನೋದಕ್ಕಂತೂ ಬಿಟ್ಟೇ ಬಿಡ್ತೀವಿ. ಮನೇಲೇ ಮಾಡಿಕೊಂಡು ನಮಗೆ ಬೇಕಾದಾಗೆಲ್ಲ ಮಾಡಿ ತಿಂತಾ ಇರ್ತೀವಿ. ಮಕ್ಕಳಿಗಂತೂ ಕೊಡ್ತಾ ಇರ್ತೀವಿ. ಬನ್ನಿ ಹೇಗೆ ಮಾಡೋದು ಮಸಾಲೆ ಪುರಿಗೆ ಬೇಕಾಗಿರುವ ಸಾಂಬಾರು ಅಂತ ನೋಡ್ಕೊಂಬರೋಣ. ಮೊದಲು ನಾನು ಒಂದು 1/4 kg ಬಟಾಣಿನ ನೆನೆಸಿಟ್ಕೊಂಡಿದ್ದೀನಿ. ದಿನ ಒಂದು ನೈಟ್ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಈ ಬಟಾಣಿನ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು 4ರಿಂದ 5 ಸಲ ಕೂಗೋವರೆಗೂ ನಾವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 1 ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಎಲ್ಲನ ಬಟಾಣಿ ಬೆಂದಿದೆ. ಈಗ 4ರಿಂದ 5 ಸಲ ಕೂಗಿಸ್ಕೊಂಡಿದ್ದೀನಿ. ಆದ್ರೂ ಇವಾಗ ಒಂದು 10ರಿಂದ 15 ನಿಮಿಷಗಳ ಕಾಲ ಮತ್ತೆ ನಾವು ಕುಕ್ಕರ್ ಮುಚ್ಚಲು ನಾವು ಓಪನ್ ಮಾಡಿಬಿಟ್ಟು ಬೇಯಿಸ್ಕೊಬೇಕಾಗುತ್ತೆ. ಯಾಕೆ ಅಂತಂದರೆ ಬಟಾಣಿ ಎಷ್ಟು ಬೇಯುತ್ತೋ ಅಷ್ಟು ಚೆನ್ನಾಗಿ ಮಸಾಲ ಸಾಂಬಾರಾಗುತ್ತೆ. ಬಟಾಣಿ ಹೇಗೆ ಬೇಯಿಸ್ಕೊಬೇಕು ಅಂತಂದರೆ ನೋಡಿ, ಬಟಾಣಿ ಸಿಪ್ಪೆ ಎಲ್ಲ ಬಿಟ್ಕೊಬೇಕು, ಅಲ್ಲಿವರೆಗೂ ಬೇಯಿಸ್ಕೊಬೇಕು. ಆವಾಗ ತುಂಬ ಚೆನ್ನಾಗಿ ಮಸಾಲೆ ಸಾಂಬಾರಾಗುತ್ತೆ. ನೋಡಿ ಈಗೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಸಿಪ್ಪೆ, ನೀವು ನೋಡ್ತಾ ಇರ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ಹಾಗೇ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಅಷ್ಟರೊಳಗಡೆ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಗರಂ ಮಸಾಲ ಮಾಡ್ಕೊಳೋದಕ್ಕೆ ನಾನು ಇಲ್ಲಿ ಕಲ್ಲುವು, ಪಲಾವ್ ಎಲೆ, ಹಾಗೆ ಜಾಕಾಯಿ, ಒಂದು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಅನಾನಸ್ ಹೂವು, ಲವಂಗ, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸೋಂಪು ಹಾಕ್ಕೊಳ್ಳಿ. ನಾನು ಸೋಂಪು ಇರಲಿಲ್ಲ ಮನೇಲಿ, ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ನೀವು ಮನೆಯಲ್ಲಿ ಇದ್ದರೆ ಒಂದು ಸ್ವಲ್ಪ ಸೋಂಪನ್ನು ಹಾಕ್ಕೊಳ್ಳಿ. ಇದನ್ನು ನೈಸ್ ಪೌಡ್ರ್ ಆಗೋವರೆಗೂ ನಾವು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ರುಬ್ಕೊಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಆಗಿದೆ, ನೋಡಿದ್ರೆ ಗೊತ್ತಾಗ್ತಾಯಿದೆ. ಮಿಕ್ಸಿ ಜಾರ್ಗೆಲ್ಲ ಈ ಥರ ಅಂಟ್ಕೊಂಡಿದೆ ಅಂತಂದರೆ ತುಂಬ ಚೆನ್ನಾಗಿ ಪೌಡ್ರ್ ಆಗಿದೆ ಅಂತ. ಇಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಅಂದರೆ ಪೌಡ್ರ್ ಆಗಿದೆ ಅಂತ. ನೋಡಿ ಈ ಥರನ ನಾವು ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಬಿಟ್ರೆ ಒಂದು ತಿಂಗಳಿಗಾಗೋವಷ್ಟು ಗರಂ ಮಸಾಲನ ರೆಡಿ ಮಾಡ್ಕೊಬೋದು. ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ. ನೀವು ಅಂಗಡಿಯಿಂದಲೂ ತೊಗೊಂಬಂದು ಮಾಡ್ಬೋದು ಗರಂ ಮಸಾಲಾನ ಹಾಕ್ಬಿಟ್ಟು. ಆದರೆ ಇವಾಗಲೇ ಮಾಡಿರೋದು ಗರಂ ಮಸಾಲದಿಂದ ನಾವು ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಆವಾಗಲೇ ರೆಡಿ ಮಾಡ್ಕೊಂಡು ನಾವು ಗರಂ ಮಸಾಲ ಮಾಡ್ಕೊಬೇಕಾಗುತ್ತೆ. ಈಗ ಸಾಂಬಾರಿಗೆ ಬೇಕಾಗಿರುವ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಶುಂಠಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ. ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಕಟ್ಟು ಪುದೀನನ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ನೀರು ಹಾಕ್ಬಿಟ್ಟು, ನೀರು ಎಷ್ಟು ಬೇಕೋ ರುಬ್ಬೋದಕ್ಕೆ ಅಷ್ಟು ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಬೇಕಾಗುತ್ತೆ. ತುಂಬ ಚೆನ್ನಾಗಿ ಫೈನು ಆಗೋವರೆಗೂ ರುಬ್ಕೊಳ್ಳಿ. ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ನೈಸ್ ಥರ ಆಗ್ಬಿಡ್ಬೇಕು. ನೋಡಿ ನೀರು ಥರನೇ ಇದೆ, ಅಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇವಾಗ ಬೇಕಾಗಿರುವ ಗರಂ ಮಸಾಲನೂ ರೆಡಿ ಆಯಿತು, ಮಸಾಲನೂ ರೆಡಿ ಆಯಿತು. ಚೆನ್ನಾಗಿ ಬಟಾಣಿನೂ ಚೆನ್ನಾಗಿ ಬೆಂದಿದೆ. ನೋಡಿ ನೀರೆಲ್ಲ ಫುಲ್ಲು ನಾನು ಹಾಕಿರೋದೆಲ್ಲ ಡ್ರೈ ಆಗಿದೆ. ಒಂದು ಲೀಟ್ರ್ ನೀರು ಹಾಕಿದ್ದೆ ನಾನು. ಒಂದು 1/4 kg ಬಟಾಣಿಗೆ ಎಲ್ಲ ಡ್ರೈ ಆಗಿದೆ. ಅಲ್ಲಿವರೆಗೂ ನಾನು ಬೇಯಿಸ್ಕೊಂಡಿದ್ದೀನಿ. ಈಗ ಒಂದು ಸಣ್ಣದೋಗಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. 1-2 ಟೇಬಲ್ ಸ್ಪೂನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನಾವು ರುಬ್ಕೊಂಡಿದ್ದೀವಲ್ಲ ಮಸಾಲನ, ಅದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕು. ಇದಕ್ಕೆ ನಾವೇನು ಸಾಸಿವೆ, ಕರಿಬೇವು ಅದೆಲ್ಲ ಹಾಕೋಂಗೇನಿಲ್ಲ. ನೋಡಿ ಚೆನ್ನಾಗಿ ಎಲ್ಲನ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಲ್ಲ, ಆ ಎಣ್ಣೆಯಲ್ಲಿ ಬಾಡಿಸ್ಕೊಂಡಾದಮೇಲೆ ಇವಾಗ ನಾವು ರುಬ್ಕೊಂಡಿರೋ ಗರಂ ಮಸಾಲಾನ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಂದು 30 ಪ್ಲೇಟಿಗೂ ನಾನು ಮಾಡ್ತಾ ಇರೋದ್ರಿಂದ ಇಷ್ಟು ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರೋ ಅದ್ರ ಮೇಲೆ ನೀವು ಮಾಡ್ಕೊಬೇಕಾಗುತ್ತೆ. ಇವಾಗಲೂ ಅಷ್ಟೇ ಗರಂ ಮಸಾಲ ಹಾಕಾದ್ಮೇಲೆ ಚೆನ್ನಾಗಿ ಅದರ ಹಸಿ ವಾಸನೆ ಹೋಗೋವರೆಗೂ ನಾವು ಒಂದು 3ರಿಂದ 4 ನಿಮಿಷ ನೋಡಿ ಈ ರೀತಿ ಕೈ ಬಿಡದ ಹಾಗೆ ಚೆನ್ನಾಗಿ ಹೊಂದ್ಕೊಳೋ ಹಾಗೆ, ಇದರ ಹಸಿ ವಾಸನೆ ಹೋಗೋ ಹಾಗೆ ನಾವು ಬೇಯಿಸ್ಕೊಬೇಕಾಗುತ್ತೆ. ನೋಡಿ ಈಗ ಒಂದು ಸ್ವಲ್ಪ ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರ್ ಆಗಿ ಕಾಣಿಸ್ತಾ ಇದೆ. ನೋಡಿದ್ರೆ ನಾವು ಮಸಾಲನೆಲ್ಲನ ನೋಡಿರ್ತೀವಲ್ಲ, ನಾವು ಪಾನಿಪುರಿ ಎಲ್ಲ ಹೊರಗಡೆ ತಿಂದಾಗ ಮಸಾಲೆ ಪುರಿ ಎಲ್ಲನ ಅದೇ ಥರ ಇದೆ ಸಾಂಬಾರು. ಈ ಸಾಂಬಾರು ತೆಳುವಾಗಿದೆಯಲ್ಲ, ಇದನ್ನು ಗಟ್ಟಿ ಬರಬೇಕು ಅಂದರೆ ಒಂದು ಸ್ವಲ್ಪ ನಾವು ಏನು ಸೀಕ್ರೆಟ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಬಟಾಣಿ ಬೇಯಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಮತ್ತು ಒಂದು 2 ಟೇಬಲ್ ಸ್ಪೂನು
ಗೋಧಿ ಹಿಟ್ಟು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಇದು ಗಂಟಿಲ್ಲದಾಗೆ ಇವಾಗಲೇ ನಾವು ನೀರು ಹಾಕ್ಬಿಟ್ಟು ಚೆನ್ನಾಗಿ ಹೊಡ್ಕೊಬೇಕಾಗುತ್ತೆ. ಯಾಕೆಂತಂದರೆ ನಾವು ಆವಾಗ ಮಸಾಲ ಒಳಗಡೆ ಹಾಗೇ ಹಾಕ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ಗಂಟು ಬಿಡೋದಿಲ್ಲ. ನೋಡಿ ಇವಾಗಲೇ ನೋಡ್ರಿ ಗೊತ್ತಾಗುತ್ತೆ, ಇವಾಗಲೇ ಗಂಟು ಹಾಗೇ ಇರುತ್ತೆ. ನಾವು ಚೆನ್ನಾಗಿ ನೋಡಿ ಈ ರೀತಿ ಕೈಯಲ್ಲಿ ನೀರು ಹಾಕ್ಬಿಟ್ಟು ಗಂಟೆಲ್ಲ ಹೊಡಿಬೇಕಾಗುತ್ತೆ, ಚೆನ್ನಾಗಿ ಹೊಡಿಬೇಕಾಗುತ್ತೆ. ಇದನ್ನು ಹಾಕೋದ್ರೆ ಏನಕ್ಕೆ ಹಾಕ್ಬೇಕಪ್ಪ ಅಂತಂದರೆ ಇದನ್ನು ಕಡಲೆ ಹಿಟ್ಟಾಗಿರ್ಬೋದು, ಗೋಧಿ ಹಿಟ್ಟಾಗಿರ್ಬೋದು ಹಾಕಿದ್ರೇ ಮಸಾಲ ಚೆನ್ನಾಗಿ ಗಟ್ಟಿಯಾಗಿ ಹೊಂದ್ಕೊಳೋದು. ಇದೇ ಸೀಕ್ರೆಟು, ಯಾರೂ ಹೇಳ್ಕೊಡೋದಿಲ್ಲ ನಮಗೆ. ರೋಡ್ ಸೈಡಲ್ಲೆಲ್ಲ ಪಾನಿಪುರಿ ಎಲ್ಲ ಮಾಡ್ತಾರಲ್ಲ, ಮಸಾಲೆ ಪುರಿ ಬೇಕಾಗಿರುವ ಸಾಂಬಾರು ಹೇಗೆ ಮಾಡೋದು ಅಂತ ಕೇಳಿದ್ರೆ ಒಂದು ಸ್ವಲ್ಪನೂ ಹೇಳ್ಕೊಡೋದಿಲ್ಲ. ನಾನು ಅಷ್ಟೇ, ಯಾರೋ ಒಬ್ಬರು ನಮ್ಮ ರಿಲೇಟಿವು ಪಾನಿಪುರಿ ಮಾಡ್ತಾ ಇರೋದ್ರಿಂದ ಅವ್ರ ಹತ್ರ ಕೇಳ್ಬಿಟ್ಟು ಹೇಳಿದೆ. ಆವಾಗಲೇ ಹೇಳಿದವರು ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಈ ಥರ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಡಿ, ಆವಾಗ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸಾಂಬಾರು ಅಂತ ಹೇಳಿದ್ರು. ನೋಡಿ ಒಂದು ಸ್ವಲ್ಪನೂ ನಾನು ಗಂಟಿಲ್ಲದಾಗೆಲ್ಲ ಚೆನ್ನಾಗಿ ಹೊಡೆದ್ಬಿಟ್ಟು ಇವಾಗ ಸಾಂಬಾರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಾಂಬಾರಿಗೆ ಮಿಕ್ಸ್ ಮಾಡಾದಮೇಲೆ ಇದು ಕುದಿ ಬರೋವರೆಗೂ ಇದೇ ರೀತಿ ಕೈ ಆಡ್ತಾ ಇರಬೇಕಾಗುತ್ತೆ. ಯಾಕೆಂದರೆ ಕಡಲೆ ಹಿಟ್ಟು ಮತ್ತು ನಾವು ಹಾಕಿರೋ ಗೋಧಿ ಹಿಟ್ಟು ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಉರಿ ಜಾಸ್ತಿ ಆದಾಗ ಏನಾಗುತ್ತೆ, ಎಲ್ಲ ತಳ ಹಿಡಿದ್ಬಿಟ್ಟು ಅದು ಗಟ್ಟಿಯಾಗಿಬಿಡುತ್ತೆ, ಅಂದರೆ ತಳ ಸೀದೋಗ್ಬಿಡುತ್ತೆ. ಹಾಗಾಗಿ ಅದು ಕುದಿ ಬರೋವರೆಗೂ ಸಾಂಬಾರು ಚೆನ್ನಾಗಿ ನೋಡಿ ಈ ರೀತಿ ಕೈ ಆಡಿಸ್ತಾ ಇರಬೇಕಾಗುತ್ತೆ. ಇದೊಂದು ಸೀಕ್ರೆಟು. ಇಷ್ಟು ಇದ್ದರೆ ಸಾಕು, ನಾವು ಆರಾಮಾಗಿ ಮಸಾಲೆ ಪುರಿಗೆ ಬೇಕಾಗಿರುವ ಸಾಂಬಾರನ್ನ ರೆಡಿ ಮಾಡ್ಕೊಬೋದು. ಚೆನ್ನಾಗಿ ಬೆಂದಿದೆ, ಉಪ್ಪೆಲ್ಲ ಹಾಕ್ಕೊಂಡಿದ್ದೀವಿ, ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಅರ್ಧನ ನಾನು ಬಟಾಣಿ ಎತ್ತಿಟ್ಕೊತಾ ಇದ್ದೀನಿ, ಒಂದು ಪ್ಲೇಟ್ಗೆ ಒಂದು ಅರ್ಧ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿರೋದನ್ನು ನೀರು ಸಮೇತ ನಾನು ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ಸಾಂಬಾರೆಲ್ಲ ಚೆನ್ನಾಗಿ ನೋಡಿ ಎಲ್ಲನೂ ನೋಡಿ ಇಷ್ಟು ಗಟ್ಟಿ ಆಗ್ತಾಯಿದೆ. ಆವಾಗಲೇ ಎಷ್ಟು ತೆಳುವಾಗಿತ್ತು, ನಾನು ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕಿರೋದ್ರಿಂದ ಇಷ್ಟು ಗಟ್ಟಿ ಬಂದಿದೆ. ಎಷ್ಟು ಬೇಕೋ ಅಷ್ಟು ಇವಾಗ ಹೊಂದಿಸ್ಕೊಳ್ಳಿ ಚೆನ್ನಾಗಿ. ಸಾಂಬಾರು ಎಷ್ಟು ಕುದಿಯುತ್ತೋ ಅಷ್ಟು ನಾವು ಹಾಕಿರೋಂಥ ಗರಂ ಮಸಾಲದ ಸ್ಮೆಲ್ ಇರುತ್ತಲ್ಲ, ಅದು ಆವಾಗಲೇ ಮಾಡಾಕಿರ್ತೀವಲ್ಲ ಆ ಸ್ಮೆಲ್ಲೆಲ್ಲ ಹೋಗುತ್ತೆ. ಚೆನ್ನಾಗಿ ಕುದಿಬೇಕು. ಮತ್ತು ನಾವು ನೀರು ಹಾಕ್ದಲೇ ನಾವು ಮಸಾಲೆ ಹಾಕಿರ್ತೀವಲ್ಲ ಒಗ್ಗರಣೆಗೆ, ಅದು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ತುಂಬ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ವಾಸನೆ ಎಲ್ಲ ಚೆನ್ನಾಗಿ ಹೋಗೋವರೆಗೂ ನಾವು ಕುದಿಸ್ಕೊಬೇಕಾಗುತ್ತೆ. ಅದೆಲ್ಲ ಅದು ವಾಸನೆ ಹೋದಾದ್ಮೇಲೆ ಆಮೇಲೆ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡಿರ್ತೀವಿ, ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರ್ ಆಗಲಿ ಏನೂ ಹಾಕೋಂಗಿಲ್ಲ. ಮನೇಲಿ ತುಂಬ ಟೇಸ್ಟಿಯಾದ ಮಸಾಲೆ ಪುರಿನ ನಾವು ಈಸಿಯಾಗೇ ಮಾಡ್ಕೊಬೋದು. ನೋಡಿದ್ರಲ್ಲ ಸಾಂಬಾರು ರೆಡಿ ಆಯಿತು. ಈಗ ಮಸಾಲೆ ಪುರಿನ ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ ಈಗ ಪಾನಿಪುರಿ ನಾನು ಇದು ಅಂಗಡಿಯಿಂದಲೇ ತೊಗೊಂಬಂದಿರೋದು, ಬೇಕು ಅಂದರೆ ಮನೆಯಲ್ಲೇ ಮಾಡ್ಕೊಬೋದು. ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ಅಂಗಡಿಯಿಂದ ಒಂದು ಪ್ಯಾಕೆಟ್ ತೊಗೊಂಬಂದಿದ್ದೆ. ಒಂದು ಪಾನಿಪುರಿ ಎಲ್ಲ ಮಾಡ್ತಾರಲ್ಲ ಆವಾಗ ಮೊದಲೆಲ್ಲ ಕೊಡ್ತಾ ಇರಲಿಲ್ಲ, ಇವಾಗೆಲ್ಲ ಕೊಡ್ತಾರೆ ನೋಡಿ. ಒಂದು 80 ರೂಪಾಯಿ 70 ರೂಪಾಯಿಗೆಲ್ಲ ಪ್ಯಾಕೆಟ್ ಸಿಗುತ್ತೆ. ಆ ಪ್ಯಾಕೆಟ್ ತೊಗೊಂಬಂದು ನಾವು ಮಾಡ್ಕೊಬೋದು. ನಾನು ಇಲ್ಲಿ ಒಂದು 40ರಿಂದ 50 ಒಂದೇ ಸಲ ರೆಡಿ ಮಾಡ್ಕೊತಾ ಇದ್ದೀನಿ. ಏಕೆಂತಂದರೆ ನಮ್ಮ ಮಕ್ಕಳೆಲ್ಲ ಇದ್ದು, ನನ್ನ ಮಗಳು ಒಂದು ಸ್ವಲ್ಪ ಟ್ಯೂಷನ್ ಮಾಡೋದ್ರಿಂದ ಮಕ್ಕಳಿದ್ದು ಎಲ್ಲ ಇದ್ದು ಅವ್ರಿಗೆಲ್ಲ ಕೊಡೋಣ ಅಂತಂದ್ಬಿಟ್ಟು ಒಂದೇ ಸಲ ಕಲಿಸ್ಕೊತಾ ಇದ್ದೀನಿ. ಒಂದು 40ರಿಂದ 50 ಪುರಿನೆಲ್ಲನ ನೋಡಿ ಈ ರೀತಿ ಎಲ್ಲನ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಬಟಾಣಿ ಎತ್ತಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಹಸಿಯಾದ ಈರುಳ್ಳಿನ ನೋಡಿ, ಹಸಿಯಾದ ಈರುಳ್ಳಿ ಹಸಿಯಾದ ಟೊಮೊಟೊ ಎಲ್ಲ ಚೆನ್ನಾಗಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ನಾವು ತಿಂದಂಥ ಈ ಮಸಾಲೆ ಪುರಿ ಎಲ್ಲನೂ ಒಂದು ಸ್ವಲ್ಪ ಜಾಸ್ತಿ ನಾವು ತಿಂದಷ್ಟು ಹೊಟ್ಟೆ ಎಲ್ಲ ಭಾರ ಆಗುತ್ತೆ, ಎಷ್ಟು ತಿಂದ್ರೂ ಸಾಕಾಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ತಿಂತ ನಮಗೆ ಗೊತ್ತಾಗೋದೇ ಇಲ್ಲ. ಇವಾಗ ಮಸಾಲ ಸಾಂಬಾರನ್ನು ಈಗ ಹಾಕ್ಕೊತಾ ಇದ್ದೀನಿ. ಒಂದು ಲೇಯರ್ ಹಾಕ್ಕೊಂಡೆ. ಅದಾದಮೇಲೆ ನೋಡಿ ಇದು ಸೇವು ಅಷ್ಟೇ ಬೇಕರಿಗಳಲ್ಲೆಲ್ಲ ಸಿಗುತ್ತೆ. ಪಾನಿಪುರಿ ಸೇವು ಅಂದರೆ ಕೊಡ್ತಾರೆ. ನಾನು ಎರಡೇ ಐಟಮು ನಾನು ಹೊರಗಡೆಯಿಂದ ತೊಗೊಂಬಂದಿರೋದು, ಪಾನಿಪುರಿ ಮತ್ತು ಸೇವು. ಇನ್ನಿದ್ದೆಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋದು. ಸೇವೆಲ್ಲ ಹಾಕ್ಕೊಂಡಾದ್ಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸಾಂಬಾರನ್ನ ಹಾಕ್ಕೊಳ್ಳಿ. ನಿಮ್ಗೆ ಜಾಸ್ತಿ ಸಾಂಬಾರು ಬೇಕು ಅಂದರೆ, ಮಕ್ಕಳಿಗೆಲ್ಲ ನಾನು ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊತಾ ಇದ್ದೀನಿ, ಸಣ್ಣ ಮಕ್ಕಳಾಗಿರೋದ್ರಿಂದ ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾದ ಬೀದಿ ಬದಿಯಲ್ಲಿ ಮತ್ತು ರೋಡ್ ಸೈಡಲ್ಲೆಲ್ಲ ನಾವು ತಿಂತಾ ಇರ್ತೀವಲ್ಲ ಆ ಮಸಾಲ ಪುರಿನ ಎಷ್ಟು ಈಸಿಯಾಗಿ ಮನೆಯಲ್ಲಿ ಒಂದು 2 ಅವರ್ ಒಳಗಡೆ ನಾವು ರೆಡಿ ಮಾಡ್ಕೊಂಡಿದ್ರೆ ಒಂದು ಅರ್ಧ ಗಂಟೆ ಒಳಗಡೆ ಆಗುತ್ತೆ. ಇಲ್ಲಾಂತಂದರೆ ಒಂದು 2 ಅವರ್ ಒಳಗಡೆ ನಾವು ಆರಾಮಾಗಿ ರೆಡಿ ಮಾಡ್ಕೊಬೋದು. ನಾನು ಇವತ್ತು ಮಾಡಿರೋ ಮಸಾಲೆ ಪುರಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ಹೇಗೆ ಬಂದಿದೆ ನಾನು ಮಾಡಿರೋ ಮಸಾಲೆ ಪುರಿ ಮಸಾಲೆಯ ಸಾಂಬಾರು ಅಂತ ಅಂದ್ಬಿಟ್ಟು ತಿಳಿಸಿ. ಇಷ್ಟೊತ್ತು ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ನಿಮಗೇನಾದರೂ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದೆ ಈ ವಿಡಿಯೋನ ನೋಡಿಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಹೊಸ ರೆಸಿಪಿಯೊಂದಿಗೆ ನೀವು ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್.